ಎಂಟನೇ ದಿನಕ್ಕೆ ಈ ಗಲ್ಫ್ ಯುದ್ಧ ಈಗ ಕಾಲಿಟ್ಟಿದೆ. 8 ದಿನಗಳು ಕೂಡ ನಡೆದಿದ್ದು ಒಂದು ರೀತಿಯಲ್ಲಿ ರಣಭೀಕರ ರಣಘೋರ ದಾಳಿ ಪ್ರತಿ ದಾಳಿ ಇನ್ನೂ ಕೂಡ ಮುಂದುವರಿತಾ ಇದೆ. ಆದರೆ ಇದರ ಮಧ್ಯದಲ್ಲಿ ಕಮೆನಿ ಅಕೌಂಟಿಂದ ಒಂದು ಪೋಸ್ಟ್ ಮಾಡಲಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ ವಾರ್. ಈಗ ಈ ಗಲ್ಫ್ ಕದನ ಮತ್ತಷ್ಟು ರಣಭೀಕರ ಆಗುತ್ತಾ ಅನ್ನೋ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಅದೊಂದು ಪೋಸ್ಟ್. ಖಮೇನಿಯ ಎಕ್ಸ್ ಖಾತೆಯಿಂದ ಪ್ರತಿಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರ ಪೋಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನ ಮಾಡುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇಸ್ರೇಲ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿ ಆಗುತ್ತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಖಮೇನಿ ಖಾತೆಯಿಂದ ಪೋಸ್ಟ್ ಮಾಡಲಾಗಿರುವಂತ ಆ ಕ್ಷಿಪಣಿಯ ಚಿತ್ರವನ್ನ ಗಮನಿಸ್ತಾ ಇದ್ದೀವಿ. ದ ಝಿಯೋನಿಸ್ಟ್ regime has made a big mistake and its consequences will make the regime desperate by God's grace ಅಂತ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅವರು. ಇದರ ಉತ್ತರವನ್ನು ಅಥವಾ ಇದರಿಂದ ಆಗುವಂಥ ಯಾವುದೇ ರೀತಿಯ ಮುಂದೆ ನಡೆಯುವಂಥ ಭೀಕರ ದಾಳಿಗೆ ಅವರೆಲ್ಲರೂ ಸಾಕ್ಷಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಪೋಸ್ಟ್ ಇದೆಯಲ್ಲ, ಇದು ಖಮೇನಿ ಖಾತೆಯಿಂದಲೇ ಪೋಸ್ಟ್ ಆಗಿರುವಂಥ ಪೋಸ್ಟ್. ಈ ಪೋಸ್ಟ್ ನಿಜಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಮುಂದಿನ ದಾಳಿ ಹಾಗಾದರೆ ಹೇಗಿರುತ್ತೆ ಅನ್ನೋ ಪ್ರಶ್ನೆ. ಖಮೇನಿ ಪಡೆ ಪೋಸ್ಟ್ ಬೆನ್ನಲ್ಲೇ ಟ್ರಂಪ್ ಕೆರಳಿದ್ದಾರೆ. ಇರಾನ್ನ ಸೇನೆ, ನೇವಿ, ಸಂಪರ್ಕ ಎಲ್ಲವೂ ನಾಶ. ಖಮೇನಿ ಪಡೆಯ ನಾಯಕತ್ವ ಸಹ ನಾಮಾವಶೇಷ. ಇರಾನ್ನಲ್ಲಿ ನಾಯಕತ್ವ 3ನೇ ಹಂತಕ್ಕೆ ಕುಸಿದಿದೆ. ಇರಾನ್ನ ವಾಯುಪಡೆ ಧೂಳಿಪಟವಾಗಿದೆ ಅಂತ ಟ್ರಂಪ್ ಈಗ ಹೇಳಿರೋದು. ಇರಾನ್ನಲ್ಲಿರುವಂಥ 32 ಹಡಗುಗಳು ತಳ ಸೇರಿದೆ. ಖಮೇನಿ ಪಡೆ ವಿರುದ್ಧ ಈಗ ಅಮೆರಿಕ ಅಧ್ಯಕ್ಷ ಕೆಂಡ ಕಾರಿದ್ದಾರೆ. ಖಮೇನಿ ಪೋಸ್ಟ್ ಮಾಡಿದ್ರು ಸುಮಾರು ಒಂದು 10-12 ಗಂಟೆಗಳ ಹಿಂದೆ ಮಾಡಿರುವಂತಹ ಪೋಸ್ಟ್ ಅದು. ಆ ಪೋಸ್ಟ್ ನಂತರದಲ್ಲಿ ಇರಾನ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿಗಳಾಗ್ತಾ ಇದೆ. ನಂತರದಲ್ಲಿ ದಾಳಿಯನ್ನು ಹೆಚ್ಚಿಸಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅದು ಉತ್ತರವನ್ನು ಕೂಡ ಕೊಟ್ಟಿರೋದು. ಇರಾನ್ನ ದಾಳಿ ಹೇಗಿರುತ್ತೆ ಈ ಪೋಸ್ಟ್ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರೋದು. ಹಾಗಾದರೆ ಅಣ್ವಸ್ತ್ರ ದಾಳಿಯನ್ನು ನಡೆಸುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನು ಇರಾನ್ ಮಾಡೋದಕ್ಕೆ ಆರಂಭ ಮಾಡುತ್ತಾ ಇಸ್ರೇಲ್ ಸರ್ವನಾಶ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಪಣ ತೊಟ್ಟಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಾಳಿಗಳು ಹೇಗಿರುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಆತಂಕ ಕೂಡ ಸದ್ಯಕ್ಕಿದೆ. ಅದಕ್ಕೆ ಉತ್ತರ ಅನ್ನುವಂತೆ ಈಗ ಟ್ರಂಪ್ ಕೂಡ ಉತ್ತರ ಕೊಟ್ಟಿರೋದು. ಇರಾನ್ನ ಸೇನೆ, ನೇವಿ ಎಲ್ಲ ಸಂಪರ್ಕಗಳನ್ನು ಕೂಡ ನಾಶ ಮಾಡಲಾಗಿದೆ ಅನ್ನುವಂಥ ಮಾತನ್ನ ಟ್ರಂಪ್ ಹೇಳಿದ್ದಾರೆ. We're doing by the way, in Iran, we're doing very well. Somebody said, how would you score it from 0 to 10? I said, I'd give it a 12 to a 15. Their army is gone. They're just about, look, their navy is gone. Their communications are gone. Their leaders are gone. 2 sets of their leaders are gone. They're down to their 3rd set. Their air force is wiped out entirely. Think of it. They have 32 ships. All 32 are at the bottom of the ocean. Other than that, they're doing very well, Coach. Very well. We're doing, our military is doing phenomenally. That's the big thing for this week. We seem to have a new thing every week, but the situation with a very bad and very sick group of leaders who were killing a lot of people. A lot of our people were being killed. They were being maimed. They were being destroyed with their bombs all over the place, planted in roads, and we call them the roadside bombs, walking around without legs, without arms, face black. ಎಂಟನೇ ದಿನಕ್ಕೆ ಈ ಗಲ್ಫ್ ಯುದ್ಧ ಈಗ ಕಾಲಿಟ್ಟಿದೆ. 8 ದಿನಗಳು ಕೂಡ ನಡೆದಿದ್ದು ಒಂದು ರೀತಿಯಲ್ಲಿ ರಣಭೀಕರ ರಣಘೋರ ದಾಳಿ ಪ್ರತಿ ದಾಳಿ ಇನ್ನೂ ಕೂಡ ಮುಂದುವರಿತಾ ಇದೆ. ಆದರೆ ಇದರ ಮಧ್ಯದಲ್ಲಿ ಖಮೇನಿ ಅಕೌಂಟಿಂದ ಒಂದು ಪೋಸ್ಟ್ ಮಾಡಲಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ ವಾರ್. ಈಗ ಈ ಗಲ್ಫ್ ಕದನ ಮತ್ತಷ್ಟು ರಣಭೀಕರ ಆಗುತ್ತಾ ಅನ್ನೋ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಅದೊಂದು ಪೋಸ್ಟ್. ಖಮೇನಿಯ ಎಕ್ಸ್ ಖಾತೆಯಿಂದ ಪ್ರತಿಕಾರದ ಪೋಸ್ಟ್ ಅನ್ನ ಮಾಡಲಾಗಿದೆ. ಖಮೇನಿ ಖಾತೆಯಿಂದ ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರ ಪೋಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನ ಮಾಡುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇಸ್ರೇಲ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿ ಆಗುತ್ತಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಖಮೇನಿ ಖಾತೆಯಿಂದ ಪೋಸ್ಟ್ ಮಾಡಲಾಗಿರುವಂಥ ಆ ಕ್ಷಿಪಣಿಯ
ಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ದ ಝಿಯೋನಿಸ್ಟ್ regime has made a big mistake and its consequences will make the regime desperate by God's grace ಅಂತ. ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅವರು. ಇದರ ಉತ್ತರವನ್ನು ಅಥವಾ ಇದರಿಂದ ಆಗುವಂಥ ಯಾವುದೇ ರೀತಿಯ ಮುಂದೆ ನಡೆಯುವಂಥ ಭೀಕರ ದಾಳಿಗೆ ಅವರೆಲ್ಲರೂ ಸಾಕ್ಷಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಪೋಸ್ಟ್ ಇದೆಯಲ್ಲ, ಇದು ಖಮೇನಿ ಖಾತೆಯಿಂದಲೇ ಪೋಸ್ಟ್ ಆಗಿರುವಂಥ ಪೋಸ್ಟ್. ಈ ಪೋಸ್ಟ್ ನಿಜಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಮುಂದಿನ ದಾಳಿ ಹಾಗಾದರೆ ಹೇಗಿರುತ್ತೆ ಅನ್ನೋ ಪ್ರಶ್ನೆ. ಖಮೇನಿ ಪಡೆ ಪೋಸ್ಟ್ ಬೆನ್ನಲ್ಲೇ ಟ್ರಂಪ್ ಕೆರಳಿದ್ದಾರೆ. ಇರಾನ್ನ ಸೇನೆ, ನೇವಿ, ಸಂಪರ್ಕ ಎಲ್ಲವೂ ನಾಶ. ಖಮೇನಿ ಪಡೆಯ ನಾಯಕತ್ವ ಸಹ ನಾಮಾವಶೇಷ. ಇರಾನ್ನಲ್ಲಿ ನಾಯಕತ್ವ 3ನೇ ಹಂತಕ್ಕೆ ಕುಸಿದಿದೆ. ಇರಾನ್ನ ವಾಯುಪಡೆ ಧೂಳಿಪಟವಾಗಿದೆ ಅಂತ ಟ್ರಂಪ್ ಈಗ ಹೇಳಿರೋದು. ಇರಾನ್ನಲ್ಲಿರುವಂಥ 32 ಹಡಗುಗಳು ತಳ ಸೇರಿದೆ. ಖಮೇನಿ ಪಡೆ ವಿರುದ್ಧ ಈಗ ಅಮೆರಿಕ ಅಧ್ಯಕ್ಷ ಕೆಂಡ ಕಾರಿದ್ದಾರೆ. ಖಮೇನಿ ಪೋಸ್ಟ್ ಮಾಡಿದ್ರು ಸುಮಾರು ಒಂದು 10-12 ಗಂಟೆಗಳ ಹಿಂದೆ ಮಾಡಿರುವಂತಹ ಪೋಸ್ಟ್ ಅದು. ಆ ಪೋಸ್ಟ್ ನಂತರದಲ್ಲಿ ಇರಾನ್ ಮೇಲೆ ಮತ್ತಷ್ಟು ರಣಭೀಕರ ದಾಳಿಗಳಾಗ್ತಾ ಇದೆ. ನಂತರದಲ್ಲಿ ದಾಳಿಯನ್ನು ಹೆಚ್ಚಿಸಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರೋದು. ಇರಾನ್ನ ದಾಳಿ ಹೇಗಿರುತ್ತೆ, ಈ ಪೋಸ್ಟ್ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರೋದು. ಹಾಗಾದರೆ ಅಣ್ವಸ್ತ್ರ ದಾಳಿಯನ್ನು ನಡೆಸುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನು ಇರಾನ್ ಮಾಡೋದಕ್ಕೆ ಆರಂಭ ಮಾಡುತ್ತಾ ಇಸ್ರೇಲ್ ಸರ್ವನಾಶ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಪಣ ತೊಟ್ಟಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಾಳಿಗಳು ಹೇಗಿರುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಆತಂಕ ಕೂಡ ಸದ್ಯಕ್ಕಿದೆ. ಅದಕ್ಕೆ ಉತ್ತರ ಅನ್ನುವಂತೆ ಈಗ ಟ್ರಂಪ್ ಕೂಡ ಉತ್ತರ ಕೊಟ್ಟಿರೋದು. ಇರಾನ್ನ ಸೇನೆ, ನೇವಿ ಎಲ್ಲ ಸಂಪರ್ಕಗಳನ್ನು ಕೂಡ ನಾಶ ಮಾಡಲಾಗಿದೆ ಅನ್ನುವಂಥ ಮಾತನ್ನ ಟ್ರಂಪ್ ಹೇಳಿದ್ದಾರೆ. We're doing by the way, in Iran, we're doing very well. Somebody said, how would you score it from 0 to 10? I said, I'd give it a 12 to a 15. Their army is gone. They're just about, look, their navy is gone. Their communications are gone. Their leaders are gone. 2 sets of their leaders are gone. They're down to their 3rd set. Their air force is wiped out entirely. Think of it. They have 32 ships. All 32 are at the bottom of the ocean. Other than that, they're doing very well, Coach. Very well. We're doing, our military is doing phenomenally. That's the big thing for this week. We seem to have a new thing every week, but the situation with a very bad and very sick group of leaders who were killing a lot of people. A lot of our people were being killed. They were being maimed. They were being destroyed with their bombs all over the place, planted in roads, and we call them the roadside bombs, walking around without legs, without arms, face blast.